ಕಾವೇರಿ ನೀರು ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಶಾಕ್ ಎದುರಾಗಿದೆ. ತಮಿಳುನಾಡಿಗೆ ನೀರು ಹರಿಸೋಕೆ ಸಿಡಬ್ಲ್ಯೂಎಂಎ ಆದೇಶ ಕೊಟ್ಟಿದೆ. ಕಾವೇರಿ ನೀರು ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಶಾಕ್ ಎದುರಾಗಿದೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶ ಕೊಟ್ಟಿದೆ. ಕರ್ನಾಟಕದಲ್ಲೇ ನೀರಿಲ್ಲ. ಈ ವೇಳೆ ಕರ್ನಾಟಕಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಸಿಡಬ್ಲ್ಯೂಎಂಎ ಆದೇಶಕ್ಕೆ ರಾಜ್ಯದಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಭಾನುವಾರ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಭಾನುವಾರದವರೆಗೆ ನೀರು ಹರಿಸೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಸಭೆ ಆದ ನಂತರವೇ, ಸರ್ವಪಕ್ಷ ಸಭೆ ಆದ ನಂತರವೇ ನೀರು ಬಿಡೋದು. ಭಾನುವಾರದ ತನಕ ಯಾವುದೇ ಕಾರಣಕ್ಕೂ ನೀರು ಹರಿಸದೇ ಇರೋಕೆ ನಿರ್ಧರಿಸಲಾಗಿದೆ. ಇಂದು ಕೆಆರ್ಎಸ್ಗೆ ಭೇಟಿ ಕೊಡ್ತಾ ಇದ್ದಾರೆ ಬಿಜೆಪಿ ನಿಯೋಗ. ಕೆಆರ್ಎಸ್ಗೆ ಮುತ್ತಿಗೆ ಹಾಕೋಕೆ ಬಿಜೆಪಿ ನಿರ್ಧರಿಸಿದೆ. ಕನ್ನಡಪರ ಸಂಘಟನೆಗಳು ಕೂಡ ಸಿಡಬ್ಲ್ಯೂಎಂಎ ಆದೇಶವನ್ನ ವಿರೋಧಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಆರ್ಎಸ್ಗೆ ಮುತ್ತಿಗೆ ಹಾಕೋಕೆ ಬಿಜೆಪಿ ನಿರ್ಧರಿಸಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗುತ್ತೆ. ಇನ್ನು ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ ಬಗ್ಗೆ ಇವತ್ತೇ ತೀರ್ಮಾನ ತೆಗೆದುಕೊಳ್ಳಲಿವೆ. ಹೋರಾಟದ ರೂಪುರೇಷೆ ಬಗ್ಗೆ ಇವತ್ತೇ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಸಿಡಬ್ಲ್ಯೂಆರ್ಸಿ ಯಾವಾಗ ಆದೇಶವನ್ನ ಸೂಚನೆಯನ್ನ ಕೊಟ್ಟಿತ್ತು ಆಗ್ಲೇ ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡಬೇಕು, ಬಂದ್ ಮಾಡಬೇಕು ಕರ್ನಾಟಕವನ್ನ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ವು. ಆದ್ರೆ ಸಿಡಬ್ಲ್ಯೂಎಂಎ ಸಭೆ ಆಗ್ಲಿ ಅಂತ ಕಾಯ್ತಾ ಇದ್ವು. ಈಗ ಸಿಡಬ್ಲ್ಯೂಎಂಎ ಕೂಡ ಸಿಡಬ್ಲ್ಯೂಆರ್ಸಿ ಸೂಚನೆಯಂತೆ ನಡಿಬೇಕು ಅನ್ನುವಂಥ ನಿರ್ದೇಶನವನ್ನ ಕೊಟ್ಟಿದೆ. ಹೀಗಾಗಿ ಕನ್ನಡಪರ ಸಂಘಟನೆಗಳು ತೀವ್ರ ಕಿಡಿಯನ್ನ ವ್ಯಕ್ತಪಡಿಸ್ತಾ ಇವೆ. ಕರ್ನಾಟಕ ಬಂದ್ ಬಗ್ಗೆ ಈ ಕೂಡಲೇ ಸಭೆಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಿವೆ. ಎಲ್ಲ ಪ್ರಿಕಾಷನರಿ ಆಗಿ ಏನೇನು ಮೆಜರ್ಸ್ ತಗೋಬೇಕು ಎಲ್ಲಾನು ಸಹ ತಗೊಂಡಿದ್ದೀವಿ. ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ಸುನಿಲ್. ಸಿಡಬ್ಲ್ಯೂಆರ್ಸಿ ಸೂಚನೆ ಕೊಟ್ಟಿತ್ತು ನೀರನ್ನ ಬಿಡಬೇಕು 3,500 ಕ್ಯೂಸೆಕ್ಸ್ ನಷ್ಟು ಅಂತ. ಈಗ ಸಿಡಬ್ಲ್ಯೂಎಂಎ ಸಭೆಯನ್ನ ನಡೆದ ಮೇಲೆ ಕೂಡ ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿಗೆ ಸಪೋರ್ಟ್ ಮಾಡಿದೆ. ಅದೇ ಸೂಚನೆಯನ್ನ ಕಂಟಿನ್ಯೂ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ. ಈಗ ಡಿಕೆ ಶಿವಕುಮಾರ್ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಅಲ್ಲಿ ತನಕ ನೀರು ಬಿಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಖಂಡಿತ ವೀಣಾ, ಈಗ ಸಿಡಬ್ಲ್ಯೂಎಂಎ ಏನು ಆದೇಶವನ್ನ ಮಾಡ್ತು, ಈ ಆದೇಶದ ಹಿನ್ನೆಲೆ ನಿಜಕ್ಕೂ ಒಂದು ರೀತಿ ಮಂಡ್ಯ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ದಿನದಿಂದ ದಿನಕ್ಕೆ ಕಾವೇರಿಯ ಕಾವು ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಭಾನುವಾರಕ್ಕೆ ಸರ್ವಪಕ್ಷಗಳ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು. ಸರ್ವಪಕ್ಷಗಳ ಸಭೆ ಬಳಿಕವಷ್ಟೇ ನೀರು ಬಿಡ್ಬೇಕಾ ಅನ್ನುವಂತ ತೀರ್ಮಾನಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸರ್ವಪಕ್ಷ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಅಲ್ಲಿವರೆಗೂ ನೀರನ್ನ ಬಿಡಬಾರ್ದು ಅನ್ನುವಂತ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿರತಕ್ಕಂಥದ್ದು. ಇನ್ನು ಮತ್ತೊಂದು ಕಡೆ ಕನ್ನಡಪರ ಸಂಘಟನೆಗಳು ಕೂಡ ಸಾಕಷ್ಟು ವ್ಯಾಪಕವಾಗಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಇದ್ರ ಜೊತೆಗೆ ಕರ್ನಾಟಕ ಬಂದ್ ಮಾಡಬೇಕು ಅನ್ನುವಂತ ಕೂಗು ಕೂಡ ಕೇಳ್ಬಂದಿತ್ತು. ಈ ಬಗ್ಗೆ ಕನ್ನಡಪರ ಸಂಘಟನೆಗಳು ಸಭೆಯನ್ನ ನಡೆಸಿ ಇದು ತೀರ್ಮಾನವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಭೆಗಳನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಭಾನುವಾರದ ತನಕ ಅಂದ್ರೆ ಭಾನುವಾರದ ನಂತರ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸ್ತಾರ ಅಂತಕ್ಕಂಥದ್ನ ಕಾತ್ ನೋಡ್ಬೇಕಾಗತ್ತೆ ವೀಣಾ. ಥ್ಯಾಂಕ್ ಯು ಸುನಿಲ್ ಮಾಹಿತಿಗೆ.